ಚಾಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆಯಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತೆ. ವಿವಿಧ ಬಣ್ಣಗಳೊಂದಿಗೆ ಆಚರಿಸುವ ಹಬ್ಬ ಹೋಳಿ. ಈ ಹೋಳಿ ಹಬ್ಬವನ್ನು ಯಾಕೆ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಕೆಲವು ಕಥೆಗಳಿವೆ. ಹಿರಣ್ಯಕಶಿಪು ಪ್ರಹ್ಲಾದನ ಕಥೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಅಸುರ ದೊರೆ ಹಿರಣ್ಯಕಶಿಪು ತನ್ನ ರಾಜ್ಯದಲ್ಲಿ ದೇವರನ್ನು ಪೂಜಿಸುವುದನ್ನೇ ನಿಷೇಧ ಮಾಡಿ ತನ್ನನ್ನೇ ದೇವರೆಂದು ಪೂಜಿಸುವಂತೆ ಆದೇಶ ಮಾಡಿರ್ತಾನೆ. ಆದರೆ ಆತನ ಮಗ ಪ್ರಹ್ಲಾದ ವಿಷ್ಣು ದೇವರ ಪರಮ ಭಕ್ತನಾಗಿರ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಮಗನಿಂದ ವಿಷ್ಣು ದೇವರ ಆರಾಧನೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಹಿರಣ್ಯಕಶಿಪುಗೆ. ಅನೇಕ ರೀತಿಯಲ್ಲಿ ತನ್ನ ಮಗನನ್ನ ದಂಡಿಸ್ತಾನೆ. ಬೆಟ್ಟದ ಮೇಲಿಂದ ತಳ್ಳಿಸ್ತಾನೆ, ಆನೆ ಕೈಯಿಂದ ತುಳಿಸೋದಕ್ಕೂ ಪ್ರಯತ್ನ ಪಡ್ತಾನೆ. ಆದರೆ ಯಾವುದೇ ರೀತಿಯ ಪ್ರಯತ್ನಕ್ಕೂ ಫಲ ಸಿಕ್ಕೋದಿಲ್ಲ. ಪ್ರಹ್ಲಾದನಿಗೆ ಸಾವು ಬರೋದಿಲ್ಲ. ಹಿರಣ್ಯಕಶಿಪುಗೆ ಒಬ್ಬಳು ತಂಗಿ ಇರ್ತಾಳೆ. ಅವಳ ಹೆಸರು ಹೋಳಿಕಾ. ತನ್ನ ತೊಡೆಯ ಮೇಲೆ ಯಾರು ಕೂತ್ಕೋತಾರೋ ಅವರು ದಹಿಸಿ ಹೋಗ್ತಾರೆ ಅನ್ನುವಂತಹ ವರವನ್ನ ಹೋಳಿಕಾ ಪಡೆದಿರ್ತಾಳೆ. ಹಿರಣ್ಯಕಶಿಪು ತನ್ನ ತಂಗಿ ಹೋಳಿಕಾಳನ್ನ ಕರೆದು, ನಿನ್ನ ತೊಡೆಯ ಮೇಲೆ ಪ್ರಹ್ಲಾದನನ್ನ ಕೂರಿಸ್ಕೋ, ಅವನು ದಹಿಸಿ ಹೋಗ್ಲಿ ಅಂತ ಹೇಳ್ತಾನೆ. ಅಣ್ಣನ ಮಾತಿನಂತೆ ಹೋಳಿಕಾ ಪ್ರಹ್ಲಾದನನ್ನ ತನ್ನ ತೊಡೆಯ ಮೇಲೆ ಕೂರಿಸ್ಕೋತಾಳೆ. ಆದರೆ ಆಗ್ಲೂ ಪ್ರಹ್ಲಾದ ಹರಿಧ್ಯಾನವನ್ನ ಮಾಡ್ತಲೇ ಇರ್ತಾನೆ. ಈ ಹರಿನಾಮದಿಂದಾಗಿ ಬೆಂಕಿ ಪ್ರಹ್ಲಾದನಿಗೆ ಸೋಕೋದೇ ಇಲ್ಲ. ಅದರ ಬದಲಾಗಿ ಹೋಳಿಕಾ ಆ ಬೆಂಕಿಯಲ್ಲಿ ತಾನೇ ಸುಟ್ಟು ಹೋಗ್ತಾಳೆ. ಈ ಹೋಳಿಕಾ ದಹನವನ್ನೇ ಹೋಳಿ ಹಬ್ಬವನ್ನಾಗಿ ಆಚರಣೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಮತ್ತೊಂದು ಕಥೆಯ ಪ್ರಕಾರ ಶಿವ ತಪಸ್ಸು ಮಾಡ್ತಾ ಭೋಗ ಸಮಾಧಿಯಲ್ಲಿದ್ದ. ಆಗ ಕಾಮದೇವ ಅಂದರೆ ಮನ್ಮಥ ಹೂಬಾಣಗಳಿಂದ ಹೊಡೆದು ಅವನನ್ನ ಎಚ್ಚರಿಸ್ತಾನೆ. ಇದರಿಂದ ಕೋಪಗೊಂಡ ಶಿವ ತನ್ನ 3ನೇ ಕಣ್ಣಿಂದ ಕಾಮನನ್ನ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಆಗ ಆತನ ಪತ್ನಿ ರತಿದೇವಿ ದುಃಖದಿಂದ ಶಿವನಲ್ಲಿ ಪತಿಭಿಕ್ಷೆಯನ್ನ ಬೇಡ್ತಾಳೆ. ಆಗ ಶಾಂತಗೊಂಡ ಶಿವ ಪತ್ನಿಯೊಡನೆ ಮಾತ್ರ ನೀನು ಶರೀರಿಯಾಗಿರು ಅಂತ ಕಾಮನಿಗೆ ವರವನ್ನ ಕೊಡ್ತಾನೆ. ಈ ಘಟನೆ ನಡೆದಿದ್ದು ಫಾಲ್ಗುಣ ಶುದ್ಧ ಹುಣ್ಣಿಮೆಯಂದು. ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆಯಾಗಿ ಆಚರಿಸ್ತಾರೆ ಅಂತ ಹೇಳ್ತಾರೆ. ಕೆಲವು ಕಡೆ ಕಾಮನ ಪ್ರತಿಮೆಯನ್ನ ಮಾಡಿ ಅದನ್ನ ದಹನ ಕೂಡ ಮಾಡ್ತಾರೆ. ಹಾಗೆ ಕೃಷ್ಣ, ರಾಧಾ, ಗೋಪಿಕೆಯರೊಡನೆ ವಿವಿಧ ಬಣ್ಣಗಳ ನೀರನ್ನು ಎರಚುವುದರ ಮೂಲಕ ಆಟವನ್ನ ಆಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಬಣ್ಣದ ನೀರನ್ನು ಎರಚುವುದು ಹೋಳಿ ಹಬ್ಬದ ಒಂದು ಭಾಗ ಹಾಗೂ ಆಚರಣೆಯಾಗಿ ಉಳಿದಿದೆ ಅನ್ನೋ ನಂಬಿಕೆ. ಕೃಷ್ಣ ಶಿಶುವಾಗಿದ್ದಾಗ ಪೂತನಿ ಎನ್ನುವ ರಾಕ್ಷಸಿ ಕೃಷ್ಣನಿಗೆ ವಿಷದ ಹಾಲನ್ನು ಕುಡಿಸಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಕೃಷ್ಣ ಪೂತನಿಯನ್ನೇ ಸಾಯಿಸ್ತಾನೆ. ಅವಳ ಸಾವಿನ ಸಂಭ್ರಮವನ್ನ ಹೋಳಿ ಹಬ್ಬವನ್ನಾಗಿ ಆಚರಿಸಲಾಗ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬವೂ ವಿಶೇಷವಾದ ಹಿನ್ನೆಲೆ ಹಾಗೂ ಕಥೆಯನ್ನ ಒಳಗೊಂಡಿದೆ. ಈ ಹಬ್ಬ ಎಲ್ಲರಿಗೂ ಹರ್ಷ ತರಲಿ. ಈ ಹರ್ಷದ ರಂಗು ಎಂದಿಗೂ ಮಾಸದಿರಲಿ.